ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಜಾಗತಿಕ ತಾಪಮಾನದ ದುಷ್ಪರಿಣಾಮಗಳನ್ನ ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಓಕೆ, ಭೂಮಿಯ ತಾಪಮಾನವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಹಲವು ವರ್ಷಗಳಿಂದ ವಾಯುಮಂಡಲದ ತಾಪಮಾನವು ಕೂಡ ಹೆಚ್ಚಾಗಿದೆ. ಸೊ ಇದನ್ನೇ ನಾವು ಜಾಗತಿಕ ತಾಪಮಾನ ಏರಿಕೆ ಅಂತ ಕರಿತೇವೆ ಮಕ್ಕಳೇ. ಓಕೆನಾ? ಸೊ ಈ ಜಾಗತಿಕ ತಾಪಮಾನ ಏರಿಕೆ, ಗ್ಲೋಬಲ್ ವಾರ್ಮಿಂಗ್, ಇದರಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಯಾವುವು? ವಾಯುಮಂಡಲದ ವಲಯಗಳು ಬದಲಾಗುವಂಥದ್ದು. ಮಿಸೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಕೇಳಿರ್ತೀರ ನೀವು. ವಾಯುಮಂಡಲದ ವಲಯಗಳು, ಇವುಗಳ ಬದಲಾವಣೆ ಉಂಟಾಗುತ್ತವೆ. ಹಿಮ ನದಿಗಳು ಕರಗುತ್ತವೆ. ತಾಪಮಾನ ಹೆಚ್ಚಳದಿಂದಾಗಿ ಹಿಮಾಲಯದ ಮತ್ತು ಇತರೆ ಪರ್ವತ ಪ್ರದೇಶಗಳಲ್ಲಿರುವ ಹಿಮ ನದಿಗಳು ಕರಗುತ್ತವೆ. ಇದರಿಂದ ಪ್ರವಾಹ ಉಂಟಾಗಬಹುದು. ಸಮುದ್ರದ ನೀರಿನ ಮಟ್ಟ ಹೆಚ್ಚುತ್ತಿದೆ. ಪರಿಸರದ ಅಸಮತೋಲನಕ್ಕೂ ಕೂಡ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಹೆಚ್ಚಳವು ಕಾರಣವಾಗಿದೆ. ಹಿಮಾಲಯ, ಆರ್ಕ್ಟಿಕ್, ಅಂಟಾರ್ಕ್ಟಿಕಾ ಪ್ರದೇಶಗಳಲ್ಲಿ ಹಿಮರಾಶಿಯು ಕೂಡ ಕರಗುತ್ತದೆ. ಓಕೆ, ಸೊ ಇವು ಜಾಗತಿಕ ತಾಪಮಾನ ಹೆಚ್ಚಳದಿಂದ ಉಂಟಾಗುವಂತಹ ದುಷ್ಪರಿಣಾಮ. ಓಕೆ, ಥ್ಯಾಂಕ್ ಯು.